ಅಲ್ಲಿ ನನಗೆ ಕೆಲವು ರಾಷ್ಟ್ರೀಯ ಬಸವ ಪ್ರತಿಷ್ಠಾನ ಬಸವಣ್ಣನ ಹೆಸರೇ ಸೆಕ್ಯುಲರು. ನೀವು ಆರಂಭ ಮಾಡಿದ ಉದ್ದೇಶನೂ ಆಗಲೇ ಸಾಕಷ್ಟು ಬಸವಪರ ಸಂಘಟನೆಗಳು ಇದ್ದು ಸರ್ ಇದ್ದು. ಏಕೆಂದರೆ ರಾಷ್ಟ್ರೀಯ ಬಸವ ಪ್ರತಿಷ್ಠಾನ ಅನ್ನುವಂಥ ಸಂಸ್ಥೆಯನ್ನು ಸ್ಥಾಪನೆ ಮಾಡೋದರ ಉದ್ದೇಶ ಬಸವಣ್ಣ 12ನೇ ಶತಮಾನದಲ್ಲಿ ಬಸವಾದಿ ಶಿವಶರಣರು ಹಾಕಿಕೊಟ್ಟ ಸಾಮಾಜಿಕ ಪರಿಕಲ್ಪನೆ ಏನಿದೆಯಲ್ಲ, ಅದರಲ್ಲೂ ಕೂಡ ಸಾಕಷ್ಟು ನೀವು ನಿಮ್ಮ ಯೂಟ್ಯೂಬ್ ಚಾನಲ್ಗಳಲ್ಲೂ ಕೂಡ ನಾನು ನೋಡ್ತಾ ಇರ್ತೀನಿ, ನಿಮ್ಮ ಮಾತುಗಳನ್ನು ನೋಡ್ತಾ ಇರ್ತೀನಿ, ಸಾಣೇಹಳ್ಳಿ ಶ್ರೀಗಳ ಮಾತುಗಳನ್ನು ನೋಡ್ತಾ ಇರ್ತೀನಿ. ಮತ್ತು ಈ ವಚನ ಸಾಹಿತ್ಯದ ಬಗ್ಗೆ ಆಂತರಿಕ ಅರಿವನ್ನು ಹೊಂದಿರತಕ್ಕಂಥ ಎಷ್ಟೋ ಜನರ ಜೊತೆ ನೇರವಾದಂಥ ಸಂಪರ್ಕ ಇಟ್ಕೊಂಡು ಆ ವಚನ ಸಾಹಿತ್ಯದಲ್ಲಿರ್ತಕ್ಕಂಥ ಮಾನವೀಯ ಮೌಲ್ಯಗಳನ್ನು ಸಾಕಾರಗೊಳಿಸಲಿಕ್ಕೆ 12ನೇ ಶತಮಾನ ಅಂಥ ಪ್ರಕ್ಷುಬ್ಧ ಪರಿಸ್ಥಿತಿಯಲ್ಲೇ ಇಡೀ ಸಮಾಜವನ್ನು, ಇಡೀ ವೈದಿಕ ಶಾಹಿ ಪರಂಪರೆಯನ್ನು ಎದುರಾಕೊಂಡು ಬಸವಾದಿ ಶಿವಶರಣರು ಸರಿಸಮಾನ ಸಮಾಜದ ಪರಿಕಲ್ಪನೆಯನ್ನು ತಂದುಕೊಟ್ರು. ಅವತ್ತು ಅವರು ಹಾಕಿಕೊಟ್ಟಂಥ 770 ಅಮರ ಗಣಗಳನ್ನು ಸೇರಿ ಒಂದೊಂದು ಜಾತಿಯನ್ನು, ಒಂದೊಂದು ಕಸುಬನ್ನು ಪ್ರತಿನಿಧಿಸ್ತಕ್ಕಂತಹ ಜನರಿದ್ದರು. ಅವತ್ತು ಜಗತ್ತಿಗೆ ಮಾದರಿ ಪ್ರಜಾಪ್ರಭುತ್ವದ ಪರಿಕಲ್ಪನೆಯನ್ನು ಜಗತ್ತಿಗೆ ಪರಿಚಯ ಮಾಡಿಕೊಟ್ಟ ಏಕೈಕ ದಾರ್ಶನಿಕ ಬಸವಣ್ಣವರು. ಬೇಕಾದ್ರೆ ವೈಯಕ್ತಿಕವಾಗಿ ನಾನು ಕೂಡ ಹಿಸ್ಟ್ರಿ ಟೀಚರ್ ಆಗಿದ್ದರಿಂದ ಅವರ ಜೀವನ ಚರಿತ್ರೆಯನ್ನು ಓದಿದ್ದೆ. ಅವರ ಸ್ಟ್ರಗಲ್ಲು ನನಗೆ ಗೊತ್ತಿತ್ತು, ಅವ್ರು ಏನು ಮಾಡಲಿಕ್ಕೆ ಹೊರಟಿದ್ದಾರೆ ಅನ್ನೋದು ನನಗೆ ಗೊತ್ತಿತ್ತು. ಮತ್ತು ಅವರ ಹೋರಾಟದಲ್ಲಿ ಒಂದು ಸ್ಪಷ್ಟತೆ ಇತ್ತು. ಮತ್ತು ನಾವೇನು ಮಾಡ್ತೀವಿ, ನಾವೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಅವ್ರಿಗೆ ನಿರ್ದಿಷ್ಟ ಆ ಹಿಸ್ಟ್ರಿನ ನಾನು ತಿಳ್ಕೊಂಡಿದ್ದೆ. ಹಾಗಾಗಿ ಅದೇ ಸಮಾಜದಲ್ಲಿ ಹುಟ್ಟಿರೋ ನಾನು ಇವತ್ತಿನ 21ನೇ ಶತಮಾನದಲ್ಲಿ, ಅದು 1-2ನೇ ಶತಮಾನ, ಇದು 2 ಶತಮಾನ, 12ನೇ ಶತಮಾನದಲ್ಲಿ ಅವರು ಹಾಕಿಕೊಂಡಂತಹ ದಾರಿ, 12ನೇ ಶತಮಾನದಲ್ಲಿ ಇವತ್ತು ಕೂಡ ನಮ್ಮ ಭಾರತ ಸಂವಿಧಾನದ ಪೂರ್ವ ಪೀಠಿಕೆ ಹೇಳುತ್ತೆ, ಭಾರತ ಒಂದು ಸರ್ವತಂತ್ರ ಸ್ವತಂತ್ರ ಜಾತ್ಯತೀತ ರಾಷ್ಟ್ರ ಅಂತ, ಸೆಕ್ಯುಲರ್ ಸ್ಟೇಟ್ ಅಂತ ಹೇಳ್ತಾರೆ. ಅಂದರೆ ಸ್ತ್ರೀ ಸಮಾನತೆ, ಸಮಾಜದ ಪ್ರತಿ ವರ್ಗದವರಿಗೂ ಕೂಡ ಕನಿಷ್ಠ ಮೂಲಭೂತ ಸೌಲಭ್ಯಗಳು ಸಿಗಬೇಕು, ಕಾಯಕದ ಮಹತ್ವವನ್ನು ಹೇಳಿದರು, ದುಡಿದು ತಿನ್ನಬೇಕು ಅಂತ ಹೇಳಿದ್ರು. ಸಂವಿಧಾನದ ಆಶಯಗಳೆಲ್ಲ ಬಸವಣ್ಣ ಮತ್ತು ಅನುಭವ ಮಂಟಪದಲ್ಲಿ ಕೊಟ್ಟರು. ಆ ಅನುಭವ ಮಂಟಪದ ಪರಿಕಲ್ಪನೆ ಜಗತ್ತಿಗೆ ಪರಿಚಯ ಮಾಡೋದ್ರ ಮುಖಾಂತರ ಪರಿಚಯ ಮಾಡಿಕೊಟ್ಟಿದ್ದು ಬಸವಾದಿ ಶಿವಶರಣರು, ಅದರಲ್ಲೂ ವಚನ ಸಾಹಿತ್ಯ. ಆ ವಚನ ಸಾಹಿತ್ಯದಲ್ಲಿರ್ತಕ್ಕಂಥ ಅಷ್ಟೂ ಮೌಲ್ಯಗಳನ್ನು, ಆ ವಚನ ಸಾಹಿತ್ಯದಲ್ಲಿರ್ತಕ್ಕಂತಹ ಜೀವನ ಪ್ರೀತಿಯನ್ನು ಸಮಾಜಕ್ಕೆ ಕೊಡೋ ಪ್ರಯತ್ನವನ್ನು ಮಾಡಿದ್ರು ಶರಣರು. ಅಂತಹ ಪ್ರಯತ್ನವನ್ನು ಇವತ್ತು ಕೂಡ 21ನೇ ಶತಮಾನದಲ್ಲಿ ನೀವೇ ಹೇಳಿರುವಂತೆ ಹಲವಾರು ಸಂಘಟನೆಗಳು, ಬಸವಪರ ಸಂಘಟನೆಗಳಾಗಿರ್ಬೋದು, ಬಸವ ಬಳಗಳಾಗಿರ್ಬೋದು, ಶರಣ ಸಾಹಿತ್ಯ ಪರಿಷತ್ ಆಗಿರ್ಬೋದು, ಎಷ್ಟೋ ಬಸವಪರ ಸಂಘಟನೆಗಳು ಈ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತಂಥ ಸಂಸ್ಥೆಗಳು ಕೂಡ ಇದ್ದಾವೆ. ನಾವು ಕೂಡ ಆ ದಿಸೆಯಲ್ಲಿ ರಾಷ್ಟ್ರೀಯ ಬಸವ ಪ್ರತಿಷ್ಠಾನವಂಥ ಸಂಸ್ಥೆಯನ್ನು ಪ್ರಾರಂಭ ಮಾಡಿ 2016ರಲ್ಲಿ ಅಧಿಕೃತವಾಗಿ ಸರ್ಕಾರದ ವತಿಯಿಂದ ರಿಜಿಸ್ಟರ್ ಮಾಡಿಬಿಟ್ಟು ಈ ಸಂಸ್ಥೆಯನ್ನು ನಾವು ಪ್ರಾರಂಭ ಮಾಡಿದ್ವಿ. ಪ್ರಾರಂಭ ಮಾಡಿದ ವರ್ಷದಿಂದ ಈ ಕ್ಷಣದವರೆಗೂ ಕೂಡ, ಯಾಕೆ ಈ ವಿಚಾರ ಇನ್ನು ಮಧ್ಯದಲ್ಲಿ ನಾನು ಹೇಳಿದೆ ಅಂದರೆ, TCS ಡ್ರೀಮ್ ಹಾಲಿಡೇಸ್ ಅನ್ನುವಂಥ ಕಂಪ್ನಿನ ಪ್ರಾರಂಭ ಮಾಡಿದಾಗ ನನ್ನ ತಲೆಯಲ್ಲಿ ರಾಷ್ಟ್ರೀಯ ಬಸವ ಪ್ರತಿಷ್ಠಾನದ ಧ್ಯೇಯೋದ್ದೇಶಗಳನ್ನು ಭಾರತ ದೇಶದ ಒಳಗಷ್ಟೇ ಅಲ್ಲ, ಭಾರತ ದೇಶದ ಹೊರಗೂ ಕೂಡ ಆ ಮೌಲ್ಯಗಳನ್ನು ಬಿತ್ತರಿಸಬೇಕು ಅಥವಾ ಪ್ರಸರಿಸಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಮಾಡಿದಂತಹ ಸಂಸ್ಥೆ ಅದು ರಾಷ್ಟ್ರೀಯ ಬಸವ ಪ್ರತಿಷ್ಠಾನ. ಅದರಲ್ಲಿ ಈ ಸನ್ಮಾನ್ಯ ಡಾಕ್ಟರ್ AS ಕಿರಣ್ ಕುಮಾರ್ ಅವರೇ 2016ರಲ್ಲಿ ನಮ್ಮ ಸಂಸ್ಥೆ ಗೌರವಾಧ್ಯಕ್ಷರು, ಇಸ್ರೋ ಮಾಜಿ ಚೇರ್ಮನ್ ಇದ್ದರು. ಅದರ ಜೊತೆಯಲ್ಲಿ ನಮಗೆ ರಂಜಾನ್ ದರ್ಗಾ ಅವರಿದ್ದರು. ಅದರ ಜೊತೆಗೆ ನಮ್ಮ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದು ಮತ್ತು ಸಂಸ್ಥೆಯ ಮೊದಲ ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದು ಕೂಡ ಡಾಕ್ಟರ್ ಪಂಡಿತಾರಾಧ್ಯ ಶ್ರೀಗಳು, ಅವರು ಕೂಡ ನಮಗೆ ಪ್ರಮುಖ ಸಲಹೆಗಾರರಾಗಿದ್ದರು. ನಾಗಮೋಹನ್ ದಾಸ್ ಹೈಕೋರ್ಟ್ನ ಮಾಜಿ ನ್ಯಾಯಾಧೀಶರು, ಕರ್ನಾಟಕ ಹೈಕೋರ್ಟ್ನ ಮಾಜಿ ನ್ಯಾಯಾಧೀಶರು ಅವರಿದ್ದರು. ಗೋಪಾಲ್ ಗೌಡ್ರು ಇದ್ದರು. ಅದರ ಜೊತೆಯಲ್ಲೇ ಇನ್ನೂ ಸುಮಾರು ಜನ, ಇವನ್ ನಮ್ಮ ಗೋರುಚ ಅವರು ನಮಗೆ ಸಲಹೆಗಾರರಾಗಿದ್ದರು. ಇಂಥ ಪ್ರಮುಖ ಯಾರು ಸಮಾಜಮುಖಿ ಇದ್ದಾರೆ, ಯಾರಿಗೆ ಆ ವಚನ ಸಾಹಿತ್ಯದ ಆಂತರಿಕ ಅರಿವಿದೆ, ಯಾರು ನಿಜವಾಗಲೂ ಕೂಡ ಬಸವಪರ ಚಿಂತನೆಗಳನ್ನು ಪ್ರಾಮಾಣಿಕವಾಗಿ ಸಮಾಜಕ್ಕೆ ಕೊಡೋದ್ರ ಮುಖಾಂತರ ಸರಿ ಸಮಾಜದ ಪರಿಕಲ್ಪನೆಯನ್ನು ತರಬೇಕು ಅನ್ನುವಂಥ ಪ್ರಯತ್ನವನ್ನು ಪಡ್ತಾ ಇದ್ದಾರೆ ಎಲ್ಲ ಸಂಘಟನೆಗಳು. ಅವ್ರ ಜೊತೆ ನಂದು ಒಂದು ಸಣ್ಣ ಸಂಘಟನೆಯಾಗಿ ಮಾಡಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ನಾನು ಅದನ್ನು ಮಾಡಿದೆ. ಯೂತ್ಸ್ನ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದ್ದೆ. ಯೂತ್ಸ್ನ ಕಾನ್ಸಂಟ್ರೇಟ್ ಮಾಡಿದ್ರಿಂದ ಅದೇ ಟೈಮಲ್ಲಿ ನಾನು ಪ್ರವಾಸೋದ್ಯಮ ಸಂಸ್ಥೆನೂ ಪ್ರಾರಂಭ ಮಾಡಿದಾಗ ನನ್ನ ತಲೆಯಲ್ಲಿ ಒಂದು ಐಡಿಯಾ ಬಂತು. ಯಾಕೆ ನಾವು ಈ TCS ಡ್ರೀಮ್ ಹಾಲಿಡೇಸ್ ಅನ್ನೋ ಸಂಸ್ಥೆಯನ್ನು ಬೇಸಾಗಿಟ್ಕೊಂಡು ರಾಷ್ಟ್ರೀಯ ಬಸವ ಪ್ರತಿಷ್ಠಾನದ ವತಿಯಿಂದ
ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾರ್ಯಕ್ರಮಗಳನ್ನು ಸಂಘಟನೆ ಮಾಡುವುದರ ಮುಖಾಂತರ ಬಸವಾದಿ ಶಿವಶರಣರ ಚಿಂತನೆಗಳನ್ನು ಪ್ರಪಂಚಕ್ಕೆ ಪರಿಚಯ ಪ್ರಯತ್ನ ಮಾಡಬಾರ್ದು ಅಂತ ಒಂದು ತಲೆಯಲ್ಲಿ ಬಂತು. ತಲೆಯಲ್ಲಿ ಬಂದಾಗಲೇ ನಾನು 2019ರಲ್ಲಿ ಪ್ರಾಯೋಗಿಕವಾಗಿ 2019ಕ್ಕಿಂತ ಮುಂಚೆ 2017ರಲ್ಲಿ ಅಬುದಾಬಿನಲ್ಲಿ, 2018 ದುಬೈಯಲ್ಲಿ, 2019 ಆಸ್ಟ್ರೇಲಿಯಾ ನ್ಯೂಜಿಲೆಂಡಲ್ಲಿ, ಅದಾದ ನಂತರ ಕೋವಿಡ್ ಇಂಪ್ಯಾಕ್ಟ್ ಆಯಿತು, ಜಗತ್ತು ಯಾವತ್ತೂ 2 ವರ್ಷ ಹೊರಟೋಯ್ತು. ಹಾಗೆ ಈ ನಮ್ಮ ಸಾಣೇಹಳ್ಳಿ ಶ್ರೀಗಳ ಸಾನ್ನಿಧ್ಯದಲ್ಲೇ ಎಲ್ಲ ಕಾರ್ಯಕ್ರಮಗಳನ್ನು ನಾವು ನಡೆಸ್ಕೊಳ್ತಾ ಬಂದ್ವಿ. ಇನ್ನೂ ಹಲವಾರು ಹರಗುರುಚರ ಮೂರ್ತಿಗಳು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಈಗ ಆಲ್ರೆಡಿ ಸುಮಾರು 8ರಿಂದ 9 ರಾಷ್ಟ್ರಗಳಲ್ಲಿ ನಾವು ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಮಾಡಿದ್ದೇವೆ. ಆ ಕಾರ್ಯಕ್ರಮವನ್ನು ಸಂಘಟನೆ ಮಾಡೋದರ ಮುಖಾಂತರ ಮಧ್ಯಮ ವರ್ಗದ ಜನರಿಗೂ ಕೂಡ ಕೆಲವು ಕನಸುಗಳಿರ್ತದೆ. ನಾವು ಕೂಡ ಮಧ್ಯಮ ವರ್ಗದ ಕನಸು ಪ್ರವಾಸಕ್ಕೆ ಹೋಗಬೇಕು ಅಂತ. ಅದರಲ್ಲೂ ಕೂಡ ಈ ಗುರುಗಳ ಜೊತೆ ಪ್ರವಾಸ ಹೋಗಬೇಕು ಅಂತ ಕೆಲವರು ತುಂಬ ಇಷ್ಟಪಡ್ತಾರೆ. ಒಂದು ಶಿಸ್ತಿರ್ತದೆ. ಮತ್ತು ನಮ್ಮ ರಾಷ್ಟ್ರೀಯ ಬಸವ ಪ್ರತಿಷ್ಠಾನದಲ್ಲಿ ಈಗ ಪರಮ ಪೂಜ್ಯರು ಕೂಡ ಪ್ರಧಾನ ಸಲಹೆಗಾರರಾಗಿರೋದ್ರಿಂದ ಅವರ ಸಮ್ಮುಖದಲ್ಲಿ ಮತ್ತು ನಿಜವಾದ ಲಿಂಗಾಯತ ಧರ್ಮ, ನಾನು ಪರ್ಟಿಕ್ಯುಲರಾಗಿ ಇದು ಧರ್ಮದ ವಿಚಾರ ಮಾತನಾಡುವಂಥ ವೇದಿಕೆ ಹೌದೋ ಅಲ್ವೋ ನನಗೆ ಗೊತ್ತಿಲ್ಲ, ಬಟ್ ನಾನು ಒಬ್ಬ ನಿಷ್ಠಾವಂತ ಕಾರ್ಯಕರ್ತ.